ನಮಸ್ಕಾರ. ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಈ ಒಂದು ರೆಸಿಪಿ ಮಾಡೀನಿ ನೋಡ್ರಿ. ಪನ್ನೀರ್ ಪರೋಟ ಸೂಪರಾಗಿರ್ತೈತಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳೋಣ. ಮೊದಲು ಒಂದು ಅರ್ಧ ಗಂಟೆ ಯಾವಾಗಲೂ ಚಪಾತಿ ಹಿಟ್ಟು ನೆನಿಬೇಕು ಅಂದ್ರೆ ಚಲೋ ಆಗೋದು. ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಹಿಟ್ಟನ್ನು ಕಲಿಸಿಟ್ಕೊಳೋಣ. ಮಕ್ಕಳಿಗೆ ಹೆಲ್ದಿ ಫುಡ್ ಬೇಕು. ಈ ಥರ ಪರೋಟ ಮಾಡಿಕೊಟ್ರೆ ಪನ್ನೀರ್ ಪರೋಟ ಸೂಪರಾಗಿರ್ತೈತಿ. ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸಿಟ್ಕೋಬೇಕು. ಈ ಥರ ಸ್ಮೂತಾಗಿ ಕಲಿಸಿ ಮೇಲೊಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಬಿಡೋಣ. ಅರ್ಧ ಗಂಟೆ ಸೈಡಿಗೆ ಇಟ್ಟು ಆ ಪನ್ನೀರಿಂದು ರೆಡಿ ಮಾಡ್ಕೊಳೋಣ ಸ್ಟಫಿಂಗ್. ನೋಡಿರಿ, ಪನ್ನೀರು ಹಿಟ್ಟು ಕಲಸಿಟ್ಟಿದ್ದಾಯಿತು. ಪನ್ನೀರ್ ತೊಗೊಂಡೇನಿ. ಇದನ್ನು ತುರ್ಕೋಬೇಕು. ತುರಿಯೋಣ. ತುರಿದಿದ್ದಾಯ್ತು ನೋಡ್ರಿ. ಇದಕ್ಕೆ ಸಣ್ಣಗೆ ಚಾಪ್ ಮಾಡಿದಂಥ ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಖಾರ ಪುಡಿ ಹಾಕೋಣ. ಖಾರ ಮೀಡಿಯಮ್ ಆಗಿರಬೇಕು. ಮಕ್ಕಳಿಗೋಸ್ಕರ ಮಾಡೋದು ಲಂಚ್ ಬಾಕ್ಸಿಗೆ. ಇದನ್ನ ಆನಂತರ ನೋಡಿರಿ, ಚಾಟ್ ಮಸಾಲ ಹಾಕೋಣ. ಸ್ವಲ್ಪ ಜೀರಾ ಪೌಡ್ರ್ ಹಾಕೋಣ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಪನ್ನೀರ್ ಜೊತೆಗೆಲ್ಲ ಮಸಾಲ ಮಿಕ್ಸ್ ಆಗಬೇಕು. ಇದೆಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ಹಿಟ್ಟು ನೆಂದಿರ್ತೈತಿ. ಪರೋಟ ಮಾಡೋಣ. ಮಕ್ಕಳಿಗೆ ನೋಡಿರಿ, ಪರೋಟ ಮಾಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿ ಕೊಟ್ಟರೆ ಅವರು ಲಂಚ್ ಬಾಕ್ಸಿಗೆ ಇಟ್ಟರೆ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ ನೋಡಿರಿ. ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿರಿ, ಹಿಟ್ಟು ಎಷ್ಟು ಸ್ಮೂತ್ ಆಗೈತಿ. ಹಿಟ್ಟು ಸ್ಮೂತಾಗಿ ನಾದೋದ್ರಿಂದ ಚಪಾತಿನೂ ಸ್ಮೂತ್ ಆಗ್ತಾವೆ, ಪರೋಟನೂ ಸ್ಮೂತ್ ಆಗ್ತಾವೆ. ಇವಾಗಿಲ್ಲಿ ಒಂದು ಚಪಾತಿ ಉಳ್ಳಿ ಎಷ್ಟು ತೊಗೊಳೋಣ. ಆಲ್ರೆಡಿ ಹಂಚು ಕಾಯಕ್ಕಿಟ್ಟೈತಿ. ಇದನ್ನು ರೌಂಡ್ ಮಾಡಿಕೊಂಡು ಹಿಟ್ಟಿನಾಗ ಅದ್ದಿ, ಗೋಧಿ ಹಿಟ್ಟಿನಾಗನ ಅದ್ದಿ ಈ ಥರ ಪುರಿ ಸೈಜಿಗೆ ಲಟ್ಸೋಣ. ಪುರಿ ಸೈಜಿಗೆ ಲಟ್ಟಿಸಿಂದ ಇದೇನು ಸ್ಟಫಿಂಗ್ ಐತಲ್ಲ, ಒಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ಇದ್ರಾಗ ತುಂಬ್ಕೊಳ್ಳೋಣ. ಮಕ್ಕಳಿಗೋಸ್ಕರ ಕಷ್ಟ ಆದರೂ ಪ್ರೋಟೀನ್ ಇರೋಂಥದ್ದು ಆರೋಗ್ಯ ರೆಸಿಪಿನ ನೀವು ಮಾಡಿ ಲಂಚ್ ಬಾಕ್ಸಿಗೆ ಕೊಡ್ರಿ ಮಕ್ಕಳಿಗೆ. ನೋಡಿರಿ, ಈ ಥರ ಇದನ್ನು ಕ್ಲೋಸ್ ಮಾಡೋಣ.
ಮೇಲೆ ಹೆಚ್ಚಾದಂಥ ಹಿಟ್ಟು ತೆಗೆದುಬಿಡೋಣ. ಅತಿ ದಪ್ಪ ಚಲೋ ಆಗಲ್ಲ, ತೆಗೆದುಬಿಡೋಣ ಹಿಟ್ಟು. ಈ ಥರ ಕ್ಲೋಸ್ ಮಾಡಿಕೊಂಡು ಹಿಟ್ಟೊಳಗೆ ಒಂದು ಸ್ವಲ್ಪ ಡ್ರೈ ಹಿಟ್ಟು ಹಾಕ್ಕೊಂಡು ಚಪಾತಿ ಸೈಜಿಗೆ ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ದಪ್ಪಾರ ಚಲೋ ಆಗಲ್ಲ, ಇವು ತೆಳ್ಳಗಾಗಬೇಕು. ಆನಂತರ ಬೇಯಿಸೋದು ಸ್ಮೂತಾಗಿ ಬೇಯಿಸ್ಬೇಕು, ಮೆತ್ತಗೆ ಬೇಯಿಸ್ಬೇಕು ಅದನ್ನ. ನೋಡಿರಿ, ಹೋಳಿಗೆ ಪೇಪರ್ಗೆ ಸೀಟಿಗೆ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ತಾ ಹೋಗೋನು. ದೊಡ್ಡದಾಕೋತ ಬರ್ತತಿ, ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ನಾ ಹಾಕಂಥ ವಿಡಿಯೋಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಡಕತ್ತೀರಿ, ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ, ಈ ಥರ ಲಟ್ಟಿಸ್ತಾ ಹೋಗಬೇಕು ನಿಧಾನಕ್ಕೆ. ಭಾಳ ಫ್ರೆಷರ್ ಹಾಕಬಾರ್ದು, ನಿಧಾನಕ್ಕೆ ಲಟ್ಟಿಸ್ತಾ ದೊಡ್ಡದು ಮಾಡಬೇಕು. ತೆಳ್ಳಗೆ ಬಂದವು ನೋಡಿರಿ, ಚಪಾತಿ ಸೈಜ್ ಆಗೈತಿ. ಈಗ ಎರಡೂ ಸೈಡು ಎಣ್ಣೆ ಹಚ್ಚಿ ಚೆಂದ ಬೇಯಿಸ್ಕೊಂಬಿಡೋಣ. ಸ್ಮೂತಾಗಿರಬೇಕು. ಈ ಪರೋಟ ಸಾಯಂಕಾಲವರೆಗೂ ಸ್ಮೂತಾಗೇ ಇರ್ತಾವೆ ನೋಡಿರಿ. ಚೆಂದ ಬೇಯಿಸ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಸವರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಇಟ್ಟುಬಿಟ್ರೆ ಇಷ್ಟಪಟ್ಟು ತಿಂತಾರ್ರಿ. ನೀವು ಟ್ರೈ ಮಾಡಿರಿ. ಇದೇ ಥರ ಮಕ್ಕಳಿಗೋಸ್ಕರ ದೊಡ್ಡವ್ರಿಗೋಸ್ಕರ ಅನೇಕ ರೆಸಿಪಿಗಳನ್ನು ಹಾಕ್ತಿರ್ತೀವಿ. ನೋಡಿರಿ, ಲೈಕ್ ಮಾಡಿರಿ, ನೀವು ಟ್ರೈ ಮಾಡಿರಿ. ಇವಾಗ ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಚೆಂದಾಗಿ ಅದು ಬೇಯಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ. ಇಲ್ಲಿ 2 ಮಾಡಿ ತೋರ್ಸೇನೆ ನಾನು ನಿಮಗೆ. ನೀವು ಟ್ರೈ ಮಾಡ್ತೀರಿ ಅನ್ಕೋತೀನಿ. ಏನು ಸೂಪರಾಗಿ ಬಂದಾವೆ ನೋಡಿರಿ. ಈಗ ಇನ್ನೊಂದು ತೋರಿಸ್ತೀನಿ. ತೆಳ್ಳಗಾಗ್ಯಾವು, ಮೆತ್ತಗಾಗ್ಯಾವು ನೋಡಿರಿ. ಇಲ್ಲೇ ಏನು ಸೂಪರಾಗಿ ಬಂದವು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ತಮ್ಮೆಲ್ಲರಿಗೂ ಅಲ್ಲಿವರೆಗೆ ನಮಸ್ಕಾರ.